ಈಗಷ್ಟೇ ನಾರಾಯಣನೋ ಒಂದು ಮನೋರಂಜನಾ ಚಿತ್ರ ನೋಡಿದೆ. ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇರುವ ಒಂದು ಸಂದೇಶ ಇರೋ ಚಿತ್ರ. ಶ್ರೀಕಾಂತ್ ಕೆಂಚಪ್ಪ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ಸೆಟೈರಿಕಲ್ ವೇಯಲ್ಲಿ ಅದನ್ನು ಹೇಳಿದ್ದಾರೆ. ಅಂದರೆ ಈಗ ನಡೀತಾ ಇರೋದು IPL ಬೆಟ್ಟಿಂಗ್ ಇರ್ಬೋದು, ಅಥವಾ ನಿಮಗೆ ನಿಧಿಗೋಸ್ಕರ ಬಲಿ ಕೊಡ್ತಾ ಇರೋ ವಿಚಾರ ಇರ್ಬೋದು. ಇದನ್ನು ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ನ ತುಂಬ ಸೆಟರಿಕಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಹೊಸ ತಂಡಕ್ಕೆ ಶುಭವಾಗಲಿ, ಎಸ್ಪೆಷಲಿ ಶ್ರೀಕಾಂತ್ ಅವರಿಗೆ ಶುಭವಾಗಲಿ. ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಉತ್ತಮ ಕನ್ನಡ ಚಿತ್ರನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಕೋಟಿ ಸಿನಿಮಾ ಹಾಕ್ತಾರೆ. ಬಟ್ ಈ ಮೂವಿ ಎಲ್ಲರೂ ಬಂದು ಒಂದ್ಸರಿ ನೋಡಲೇಬೇಕು. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ನಿಮ್ಮ ಸಾನ್ಯಾಗೆ ನಾರಾಯಣ ಸಿನಿಮಾ ಈಗಷ್ಟೇ ನೋಡಿದೆ. ದರ್ಶನ್ ಸೂರ್ಯ ಅವರ ನಟನೆ ತುಂಬಾ ಚೆನ್ನಾಗಿದೆ. ಹೇ ಕೃಷ್ಣ ಅನ್ನೋ ಹಾಡು ತುಂಬ ಕ್ಯಾಚಿಯಾಗಿದೆ, ತುಂಬ ಸುಮಧುರವಾಗಿದೆ. ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಹೊಸ ತಂಡ, ಹೊಸ ಪ್ರಯತ್ನ, ಆಲ್ ದ ವೆರಿ ಬೆಸ್ಟ್. ಒಂದು ಸಂದೇಶ ಇದೆ, ಸೊ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಾರಾಯಣ ಮೂವಿ ಇವಾಗ ತಾನೇ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಗಿದ್ದು ಲೈಟ್ ಕಾಮಿಡಿಗಳು ಆ್ಯಂಡ್ ಈ ಸೀರಿಯಲ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ, ಸೀರಿಯಲ್ ಹೆಸರುಗಳನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಅಂತಂದರೆ ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಲ್ ದಿ ಬೆಸ್ಟ್. ದರ್ಶನ್ ಸೂರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಪವನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೋಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಕಾಮಿಡಿ ತುಂಬ ಇಷ್ಟ ಆಯಿತು. ಅಂತ ಒಂದು ಸಂದೇಶ ಇದೆ. ಅತಿ ಆಸೆ ಯಾವತ್ತಿದ್ರೂ ಅತಿ ಆಸೆ ಗತಿ ಕೇಳು ಅಂತ ಹೇಳ್ತಾರೆ. ಏನೇ ಜನ ನಾವು ಬದಲಾದ್ವಿ, ನಾವೆಲ್ಲನೂ ಬಿಟ್ವಿ ಅಂತ ಅಂದ್ಕೊಂಡ್ರು ಮತ್ತೆ ತಿರ್ಗಿ ಆಸೆ ಅನ್ನೋದು ಮತ್ತೆ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಮೂವಿ ಮೂಲಕ. ಆಲ್ ದ ವೆರಿ ಬೆಸ್ಟ್. ನಾರಾಯಣ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಇದು ಸಿನಿಮಾ ತುಂಬ ಚೆನ್ನಾಗಿತ್ತು. ಸಂದೇಶವೂ ಇದೆ, ಮನೋರಂಜನೆಯೂ ಇದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಚಿತ್ರ. ಮಾಡಿರೋರು ಎಲ್ಲ ಗೆಳೆಯರ ತಂಡನೇ. ನಿರ್ದೇಶಕರು ಶ್ರೀಕಾಂತ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮುಂಚೆ ನಾವು ಕಂಪನಿಯಲ್ಲಿ. ಹಂಪ, ಗುರುರಾಜ್, ಸೊ ಇವರೆಲ್ಲರೂ ಗೆಳೆಯರೇ. ಸೊ ಅವ್ರ ಬೆಳವಣಿಗೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಸೊ ಪ್ರಯಾಣ ನಡೆದಿದೆ ಅವ್ರದ್ದು ಈಗ ಕಳೆದ 10 ವರ್ಷದಲ್ಲಿ. ಮೆಟ್ಲು ಹತ್ಕೊಂಡ್ಬಂದಿದ್ದಾರೆ. ಇಲ್ಲಿಂದ ಮೇಲೆ ಲಿಫ್ಟ್ ಏರ್ ಹೋಗಲಿ, ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ಆಶಿಸ್ತೀನಿ. ಸೊ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನಾರಾಯಣ ಇದು ಕತೆ ಹೇಳ್ತಾರೇ. ಕೃಷ್ಣನ ಪಾತ್ರದಲ್ಲಿ ಪವನ್ ಅವರು, ಆಮೇಲೆ ನಮ್ಮ ಕೀರ್ತಿಯವರು, ದರ್ಶನ್ ಸೂರ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ತುಂಬ ಅದ್ಭುತವಾಗಿ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ಪ್ರೆಸೆಂಟೇಷನ್ ಹೇಗೆ ನಡೀತಾ ಇದೆ ಈ ಸಿಚುವೇಶನ್ ಆ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಶೂಟಿಂಗ್ ಮಾಡಿದರೆ. ಸರ್, ನಮ್ಮ ಕನ್ನಡ ಜನತೆಗಳು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಾರಾಯಣ ಮೂವಿಯಿಂದ ಎಲ್ಲರೂ ತುಂಬ ಚೆನ್ನಾಗಿ, ಡೈರೆಕ್ಟರಿಂದ ಕಥೆಯಿಂದ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ನೆಕ್ಸ್ಟ್ ಮೂವಿ ಇನ್ನೊಂದು ಬೇರೆ ಸ್ಟೋರಿನೂ ತೆಗಿಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ ನಮ್ಮ ಜನಗಳ ಜೊತೆಯಲ್ಲಿ. ನಮ್ಮ ಮೂವಿ ಯಾರು ರಿಲೀಸ್ ಮಾಡಿದ್ದಾರೆ, ಯಾರು ಈ ಮೂವಿ ಸ್ಟೋರಿ ಮಾಡಿರೋದ್ರಿಂದ ನಿಧಿ ಅಂತ ಹೇಳಿ ಅದನ್ನು ಒಂದು ಇದು ಮಾಡಿದ್ದಾರಲ್ಲ, ಆ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಅಭಿನಂದನೆಗಳು ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಫ್ಯಾಮ್ಲಿ ಒಬ್ರಿಗೊಬ್ರು ಇನ್ನೊಬ್ರು ಹೇಳಿ ಎಲ್ಲ ಈ ಮೂವಿನ ಮೇಲೆ ತರೋ ಥರ ನಮ್ಮ ಕೈಯಲ್ಲೇ ಇದೆ. ಜೈ ಹಿಂದ್ ಕರ್ನಾಟಕ. ನಮಸ್ತೆ, ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆಯರಿ ಚಿತ್ರ ನಿರ್ದೇಶಕ. ಈಗ ತಾನೇ ನಾರಾಯಣ ಚಿತ್ರನ ನೋಡಿದೆ. ಮೊದಲನೇದಾಗಿ ಇಡೀ ತಂಡಕ್ಕೆ, ಈ ತಂಡದ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತು. ಶ್ರೀಕಾಂತ್ ಕೆಂಚಪ್ಪ ಇದರ ನಿರ್ದೇಶಕರು. ತುಂಬ ವರ್ಷಗಳ ಪ್ರಯತ್ನ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂತಿದ್ರೆ, ಸಿನಿಮಾ ನಾರಾಯಣ ಎನ್ನೋ ಒಂದು ಏನು ಟೈಟಲ್ ಇದೆಯೋ ಆ ಟೈಟಲ್ಗೆ ತುಂಬ ಆಪ್ಟಾಗಿದೆ. ಅಂದರೆ ಇದರಲ್ಲಿ ಹೇಳಿರುವಂಥ ವಿಚಾರಗಳು ತುಂಬ, ಕತೆ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾಕ್ಕೆ ಅಂದರೆ ಈಗಿನ ಇದರದಲ್ಲಿ ಸಿನಿಮಾ ಮಾಡೋದೇ ಒಂದು ಅದರದಲ್ಲಿ ರಿಲೀಸು ಈ ಥರ ಅಂಥ ಸಮಯದಲ್ಲಿ ಒಂದು ಸಿನಿಮಾನ ಇವರೆಲ್ಲರೂ ದೇ ಆರ್ ವರ್ಕಿಂಗ್, ಅಂದರೆ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಈ ಸಿನಿಮಾನ ಜೊತೆಗೆ ಮಾಡಿ ಒಂದು ವಿಷಯನ ಹೇಳಕ್ಕೆ ಹೊರಟಿ, ಅದರಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಒಂದು ಕಥೆನ ಇದು ಮಾಡಿದ್ದಾರೆ. ಮತ್ತು ಆ್ಯಕ್ಟರ್ಸ್ಗಳದ್ದು ಕೂಡ ತುಂಬ ಫ್ಲಾಲೆಸ್ಸಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲೂ ಆಭಾಸ ಅನಿಸಲ್ಲ. ಸೊ ಒಂದು ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಈ ಚಿತ್ರಕ್ಕೆ, ನಾರಾಯಣ ಚಿತ್ರಕ್ಕೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನನ್ನ ಹೆಸರು ಕೀರ್ತಿ ಕೃಷ್ಣ ಅಂತ. ಈ ಸಿನಿಮಾದ ನಾಯಕ ನಟ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಎಕ್ಸೈಟ್ ಆಗಿದೆ. ದಯವಿಟ್ಟು ಮೀಡಿಯಾದವರು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು
ನೀವು ಸ್ವಲ್ಪ ನಮ್ಮನ್ನ ಬೆಳೆಸಬೇಕು. ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಫಿಲಪ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಆಗಿರೋಂಥ ನಾರಾಯಣ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರವಿರಾಜಣ್ಣ ಅವರು, ಈ ಡಿಸ್ಟ್ರಿಬ್ಯೂಟರು ರವಿರಾಜಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾರಾಯಣ ಫಿಲಮ್ ನಾರಾಯಣ ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಅವರು ಸಬ್ಜೆಕ್ಟ್ ತಂದಿದ್ರಲ್ಲ ಅದು ತುಂಬ ಇಷ್ಟ ಆಯಿತು. ಆಮೇಲಿಂದ ನನಗೆ ಭಟ್ರು ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ. ಅವ್ರ ಭಟ್ರು ಪಾತ್ರ ಮಾತ್ರ ತುಂಬ ಎಲ್ಲರೂ ಓವರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನನಗೆ ಭಟ್ರು ಪಾತ್ರ ತುಂಬ ಇಷ್ಟ ಆಯಿತು. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ, ಸೂಪರಾಗಿದೆ. ನಾರಾಯಣ ಅಷ್ಟೇ ಚೆನ್ನಾಗಿದೆ ಸಿನಿಮಾ, ಎಲ್ಲ ಬಂದು ನೋಡಿ ಚೆನ್ನಾಗಿದೆ. ಅವ್ರಿಗೆ ಅವ್ರ ಟೀಮ್ಗೆ ಒಳ್ಳೆಯದಾಗಿದೆ. ನಮಸ್ಕಾರ. ಆ್ಯಂಡ್ ದಿಸ್ ಮೂವಿ ಇಸ್ ಡನ್ ಸೋ ಮಚ್ ನೈಸ್ಲಿ. ಎಲ್ಲ ಸಖತ್ತಾಗಿ ಬಂದಿದೆ. ಮತ್ತು ಅದು ಮೆಸೇಜ್ ಕೊಟ್ಟಿದ್ದಾರಲ್ಲ ಅದು ತುಂಬ ಇಷ್ಟ ಆಯಿತು. ಒಂದು ಬೆಟ್ಟಿಂಗಿಂದ ಎಷ್ಟು ಕಷ್ಟ ಆಗುತ್ತೆ ಆ್ಯಂಡ್ ಟ್ರೆಷರ್ ಹಂಟ್ ಬಗ್ಗೆ ಅದು ಮೆಸೇಜ್ ಅಂತೂ ಸಖತ್ತಾಗಿ ಬಂದಿದೆ. ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಎಲ್ಲರೂ ಬಂದು ನೋಡಲೇಬೇಕು. ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ಶ್ರೀಕಾಂತ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಗುರುಕಿರಣ್, ಎವ್ರಿ ಒನ್ ಇಸ್ ಡನ್ ಗುಡ್. ಆ್ಯಂಡ್ ಒಂದು ಮೇಯ್ನ್ ಮೆಸೇಜ್ಗೋಸ್ಕರ ಆದರೂ ನೀವು ಬಂದು ನೋಡಲೇಬೇಕು. ಆ್ಯಂಡ್ ಸಖತ್ತಾಗಿ ಬಂದಿದೆ. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ವಿತ್ ದ ಫ್ಯಾಮ್ಲಿ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು. ರಿಯಲಿ ಸೂಪರ್ ಆಗಿದೆ. ಮೆಸೇಜ್ ಅಂತೂ ಸೂಪರ್ ಆಗಿದೆ. ಹ್ಯೂಮನ್ ಗ್ರೀಡ್ ಯಾವಾಗಲೂ ಕಮ್ಮಿ ಆಗಲ್ವಲ್ಲ, ಅದನ್ನ ತೋರಿಸಿದ್ದಾರೆ ಚೆನ್ನಾಗಿ. ಸೊ ಪ್ಲೀಸ್ ಕಮ್ ಇನ್ ಸಪೋರ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ಎಲ್ಲರೂ ಕನ್ನಡ ಸಿನಿಮಾ ನೋಡೋಕ್ಕೆ ಎಲ್ಲ ಹಿಂಜರಿತಾರೆ. ಬಟ್ ನಾವು ಈ ಸಿನಿಮಾ ನೋಡಿದ್ಮೇಲೆ ತುಂಬ ನಾವು ಇನ್ಮೇಲೆ ಕನ್ನಡ ಸಿನಿಮಾ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಎಲ್ಲರಿಗೂ ನಾನು ಈ ಕನ್ನಡ ಸಿನಿಮಾನ ನೀವು ಬಂದು ಫಿಲಮ್ ಥಿಯೇಟರಲ್ಲಿ ಬಂದು ಕುತ್ಕೊಂಡು ನೋಡಿದಾಗ ಕನ್ನಡ ಸಿನಿಮಾ ಏನು, ಕನ್ನಡ ಇಂಡಸ್ಟ್ರಿ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ನಾರಾಯಣ ಮೂವಿ ಬಂದು ಈ ಭಾರತದ ಒಂದು ತುಣುಕನ್ನು ಎಲ್ಲ ಚಿಕ್ಕ ಮಕ್ಕಳಿಗಾಗಲಿ ಈಗಿನ ಜನ್ರೇಷನ್ಗಾಗಲಿ ಮಹಾಭಾರತದ ಒಂದು ತುಣುಕನ್ನು ಕಲೆ ಹಾಕಿದ್ದಾರೆ. ನಮ್ಮ ಶ್ರೀಕಾಂತ್ ಕೆಂಚಪ್ಪ ಅವರು ತುಂಬ ಕಷ್ಟಪಟ್ಟು ಈ ಮೂವಿನ ಒಳ್ಳೆ ಟೀಮ್ ಮಾಡಿಕೊಂಡು ಕಥೆನ ತುಂಬ ಚೆನ್ನಾಗಿ ಇದು ಮಾಡಿ ಸಿನಿಮಾ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ದಯವಿಟ್ಟು ಎಲ್ಲ ಈ ಒಂದು ಟೀಮ್ಗೆ ನಾರಾಯಣ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ. ಬಂದು ಥಿಯೇಟ್ರಲ್ಲಿ ಬಂದು ನೋಡಿ, ನಿಮಗೆ ಆ ಸ್ಕ್ರೀನ್ ಪ್ಲೇ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಾನು ಕೇಳ್ಕೊಳ್ಳೋದಷ್ಟೇ, ಕನ್ನಡ ಮೂವಿನ ಎಂಕರೇಜ್ ಮಾಡಿ ನಮ್ಮ ಕನ್ನಡ ಮೂವಿ ಬೆಳಿಬೇಕು ಅಂತ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ಶಾಪಿಂಗ್ ಅಂತ ಬಂದಿದ್ದೆ, ಬಟ್ ಸ್ಟಿಲ್ ಫಿಲಮ್ ಏನೋ ಇದಿದೆ ಅಂತ ಬಂದು ನೋಡಿದ್ರೆ ಇಟ್ಸ್ ವೆರಿ ನೈಸ್. ರೀಸೆಂಟಾಗಿ ಬಂದ ಮೂವಿಯಲ್ಲಿ ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ಆಲ್ ದ ನ್ಯೂ ಕಮರ್ಸ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ ದ ಮೂವಿ ಗೋ ಆನ್ ವೆರಿ ವೆಲ್. ಥ್ಯಾಂಕ್ ಯು ಸೊ ಮಚ್. ರಮೇಶ್ ಅಂತ ನಾರಾಯಣ ಮೂವಿ ತುಂಬ ಬಡ್ಜೆಟಲ್ಲಿ, ಲೋ ಬಡ್ಜೆಟಲ್ಲಿ ತೆಗೆದ್ರು ತುಂಬ ಇಡೀ ಫ್ಯಾಮ್ಲಿ ಬಂದು ನೋಡೋಂಥ ಫಿಲಮ್ ತೆಗೆದಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು 85 ಇಯರ್ಸ್ ತಾತಂದಿರು ಬಂದು ನೋಡೋಂಥ ಫಿಲಮ್ ನಾವು ಮಾಡವ್ರೆ. ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ತುಂಬ ಥ್ಯಾಂಕ್ಸು. ಎಷ್ಟೋ ಕೋಟಿಗಟ್ಟಲು ಹಾಕಿ ಬಂಡವಾಳ ಹಾಕಿ ಫಿಲಮ್ಗಳು ತೆಗಿತಾರೆ. ಅದ್ರ ಲೋ ಬಡ್ಜೆಟಲ್ಲೇ ಇಂಥ ಮೂವಿ ತೆಗ್ದವ್ರಂದರೆ ಒಂದು ಮೆಸೇಜ್ ಕೊಟ್ಟವ್ರೆ. ಎಷ್ಟೇ ದುಡ್ಡು ಇದ್ರೂ, ಎಷ್ಟೇ ದುಡ್ಡು ಆಸೆ ಇದ್ರೂ ಅದಕ್ಕೂ ನಿಲ್ಲಿಲ್ಲ ಅಂತ ಕೊಟ್ಟವ್ರೆ. ಇದೊಂದು ಮೀನಿಂಗ್ ಕೊಟ್ಟವ್ರೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ತುಂಬ ಥ್ಯಾಂಕ್ ಯು. ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟು, ಎಲ್ಲ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ. ಇವಾಗ ಇನ್ನೇನು IPL ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೊಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಒಳ್ಳೆ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ, ಇದರ ಒಂದು ಮೆಸೇಜ್ ಇದೆ. ತುಂಬ ಒಳ್ಳೆ ಅದ್ಭುತವಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾನ. ಆ ಡೈರೆಕ್ಟ್ರಿಗೂ ಎಲ್ಲ ಟೀಮ್ಗೂ ಈ ಸಿನಿಮಾ 100 ದಿನ ಆಚರಿಸಲಿ ಎಂದು ನಾನು ಹಾರೈಸ್ತೀನಿ ಅಷ್ಟೇ. ಒಂದು ಪಿಕ್ಚರ್ ನೋಡಿದೆ, ನಾರಾಯಣ ಅಂತ. ತುಂಬ ಚೆನ್ನಾಗಿದೆ ಪಿಕ್ಚರು. ಏನಂದರೆ ದೊಡ್ಡವರು ಹೇಳ್ತಾರೆ ಏನಂತ, ಆಸೆಗೆ ಮಿತಿ ಇಲ್ಲ ಅಂತಂದ್ಬಿಟ್ಟು. ಅದು ಈ ದುಡ್ಡಾಗಿರ್ಬೋದು, ಆಮೇಲೆ ಈ ಬಂಗಾರ ಇದು ಅಂತ ಬಂದರೆ ಯಾವ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ, ಸ್ವಂತದವರೇ ದೂರ ಆಗ್ತಾರೆ ಅಂತಂದ್ಬಿಟ್ಟು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಬರಬೇಕು. ತುಂಬ ಚೆನ್ನಾಗಿದೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ನಮಸ್ಕಾರ. ಈಗ ತಾನೇ ನಾರಾಯಣ ಅಂತ ಮೂವಿ ನೋಡಿದ್ವಿ. ಮೆಸೇಜ್ ತುಂಬ ಚೆನ್ನಾಗಿದೆ. ಮನುಷ್ಯ ಈಗ ಪ್ರತಿಯೊಬ್ಬನು ಆಸೆ ಅಂತ ಆಸೆಯಿಂದನೇ ಸುತ್ತೋಡ್ತಾ ಇರ್ತಾನೆ. ಆ ಆಸೆಯಿಂದ ಹೋದರೆ ಏನೆಲ್ಲ ಆಗುತ್ತೆ ಅಂತ ಡೀಟೇಲಾಗಿ ಹೇಳಿದ್ದಾರೆ. ಎಂಟರ್ಟೈನ್ಮೆಂಟ್ ಇದೆ, ತುಂಬ ಎಂಜಾಯ್ ಮಾಡ್ತಾ ಸಿನಿಮಾ ನೋಡಿದ್ವಿ. ತುಂಬ ಒಳ್ಳೆ ಮೆಸೇಜ್ ತೊಗೊಂಡ್ವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಎಲ್ಲರೂ ಇವ್ರಿಗೆ ಟೀಮ್ಗೆ, ಹೊಸ ಟೀಮು, ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಾರಾಯಣ ಮೂವಿ ಇವಾಗ ತಾನೇ ನೋಡ್ಕೊಂಬಂದೆ, ಬಹಳ ಚೆನ್ನಾಗಿದೆ. ಆ ಸೆಕೆಂಡ್ ಹಾಫಲ್ಲಿ ಮಾತ್ರ ಸಾಂಗ್ ಬಂತು, ನಾರಾಯಣ ಸಾಂಗ್ ಅಂತ, ಬಹಳ ಅದ್ಭುತವಾಗಿದೆ. ಇಂಥ ಸಾಂಗ್ ನನ್ನ ಲೈಫಲ್ಲೇ ಯಾವುದೂ ಕೇಳೂ ಇಲ್ಲ. ಎಷ್ಟು ಹಾರ್ಟಿಗೆ ಟಚ್ ಆಯ್ತು ಅಂದರೆ ಆ ಸಾಂಗ್ ಬಹಳ ಚೆನ್ನಾಗಿದೆ. ನಾವು ಹಾಕಿರೋ ಟಿಕೆಟ್ ಅಮೌಂಟ್ಗೆ ಡಬಲ್ ವರ್ತ್ ಮೂವೀಸ್ ಇದು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದ್ಬಿಟ್ಟು ಕನ್ನಡಿಗರೇ
ಬಂದು ವೀಕ್ಷಿಸಿ. ಇದು ಕನ್ನಡ ಸಿನಿಮಾ, ಕನ್ನಡನ ಉಳಿಸಿರಿ. ತುಂಬ ಚೆನ್ನಾಗಿತ್ತು ಮೂವಿ ಆ್ಯಕ್ಚುಲಿ ನೋಡೋದಕ್ಕೆ. ನಾರಾಯಣ ಅಂದರೆ ತುಂಬ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡಿ. ವಿ ಕ್ಯಾನ್ ವಾಚ್ ದ ಫ್ಯಾಮಿಲಿ ಆಲ್ಸೋ. ಪ್ಲೀಸ್ ಸಪೋರ್ಟ್ ದ ನಾರಾಯಣ. ಇಟ್ ವಾಸ್ ವೆರಿ ನೈಸ್ ಟು ವಾಚ್ ಆ್ಯಕ್ಚುಲಿ. ನಾರಾಯಣ ಅನ್ನೋ ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಖುಷಿ ಆಗ್ತಿರೋ ವಿಷಯ ಅಂದರೆ ನನ್ನ ಗೆಳೆಯನಾದ ಚಂದನ್, ಆ್ಯಕ್ಚುಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡು, ಇವತ್ತು ಒಂದು ಈ ಮೂವಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನನಗೆ ತುಂಬ ಹೆಮ್ಮೆ. ಆಮೇಲೆ ನಾವು ರಾಯಚೂರಿನವರು, ಈ ಹಂಪ ಒಂದು ಕ್ಯಾರೆಕ್ಟ್ರಲ್ಲಿ ರಾಯಚೂರು ಜಿಲ್ಲೆಯ ಮತ್ತು ಕವಿತಾಳ ತಾಲೂಕಿನವರು ಈ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದು ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ. ಸೊ ಈ ಜನ್ರೇಷನ್ನಲ್ಲಿ ಅದ್ಭುತವಾಗಿ ಒಂದು ಮೆಸೇಜನ್ನು ಎಂಡ್ ಮಾಡಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಫಿಂಗರ್ ಕ್ರಾಸ್ ಆಗಿದ್ವಿ ಸೆಕೆಂಡ್ ಪಾರ್ಟ್ ಯಾವಾಗ ಬರುತ್ತಂತ ನೋಡಲಿಕ್ಕೆ. ಸೊ ನಾನು ಎಲ್ಲರಿಗೆ ಕನ್ನಡ ಅಭಿಮಾನಿಗಳಿಗೆ ಸಲಹೆ ಕೊಡೋದೇನೆಂದರೆ ಬಂದು ನೋಡಿ, ಅರಿಸಿ ಆರೈಸಿ. ಸೊ ಥ್ಯಾಂಕ್ ಯು. ಹೇಳ್ತಿದ್ದೀನಿ, ಈಗಿನ ಕಾಲದಲ್ಲೂ ನೀತಿಗೋಸ್ಕರ ದುರಾಸೆಗೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಾರೆ. ಅದಕ್ಕೆ ನಮ್ಮ ಮಕ್ಕಳೆಲ್ಲ ಅಪೋಸ್ ಮಾಡಬೇಕು. ಅದಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಈ ಮೂವಿನ ತೋರಿಸಿ. ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ನಮಗೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ನಾರಾಯಣ ತಂಡಕ್ಕೆ ನಾನು ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಇಟ್ ಈಸ್ ರಿಯಲಿ ಅನ್ಬಿಲೀವಬಲ್. ಆ್ಯಂಡ್ ಮತ್ತು ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವ್ರದ್ದು ಫಸ್ಟ್ ಸ್ಟೆಪ್. ಐ ಹೋಪ್ ದೇರ್ ಇಸ್ ಲಾಟ್ಸ್ ಆಫ್ ಸಕ್ಸಸ್ ಹ್ಯಾಡ್. ಮತ್ತು ಈ ಕಾನ್ಸೆಪ್ಟು ಎಲ್ಲ ಯೂನಿಕ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಹೋಪ್ ಎಲ್ಲರಿಗೂ ರೀಚ್ ಆಗಲಿ, ಎಲ್ಲ ಜನ ಇಷ್ಟಪಡಲಿ, ಇನ್ನೂ ಜಾಸ್ತಿ ನೋಡಲಿ, ಪ್ರೋತ್ಸಾಹ ಕೊಡಲಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೂವಿ ಮಾಡಿದ್ದಾರೆ. ಹಾಗೆ ಅಂದರೆ ಆ್ಯಕ್ಟಿಂಗು ಫ್ರಮ್ ದ ಡೈರೆಕ್ಟರಿಂದ ಹಿಡಿದು ಸೊ ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇದೇ ಥರ ಇನ್ನು ಬ್ಯಾನರಲ್ಲಿ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರಲಿ. ನಮ್ಮ ಜನನೂ ಅಷ್ಟೇ ಹೆಚ್ಚೆಚ್ಚಾಗಿ ಬಂದು ಎಲ್ಲ ಥಿಯೇಟ್ರಲ್ಲಿ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ. ಬೇರೆ ಸಿನಿಮಾ ಥರ ಚೆನ್ನಾಗಿದೆ. ಈ ಮೂವಿಗೆ ಚೆನ್ನಾಗಿದೆ. ಈ ಮೂವಿಗೆಲ್ಲರೂ ಹೇಳ್ತತಿ. ಮೂವಿ ನೋಡೋಕ್ಕೆ ತುಂಬ ಆಸೆ ಇತ್ತು. ಅದಕ್ಕೆ ಎಲ್ಲರೂ ನೋಡಿದೆ ನಾನು. ಥ್ಯಾಂಕ್ ಯು. ನಾರಾಯಣ. ಥ್ಯಾಂಕ್ ಯು. ಬಾ.